ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇಂದು ಮುಂಜಾನೆ ವೇಳೆಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸೋದಕ್ಕೂ ಕೃಪೆಯನ್ನು ಕೊಡೋದಕ್ಕೂ ದೇವರು ಕೊಟ್ಟಂತಹ ಒಂದು ಆಶೀರ್ವಾದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಇವತ್ತು ಸಭೆಗೆ ಸ್ಟಾರ್ಟಿಂಗ್ನಲ್ಲಿ ಪ್ರತಿ ವಾರನೂ ತಪ್ಪದೇ ಬರ್ತಾ ಇದ್ದಂಥವರು ಶುಕ್ರವಾರದ ಮಧ್ಯಂತರ ಪ್ರಾರ್ಥನೆ ಅಥವಾ ವಿಜ್ಞಾಪನೆ ಪ್ರಾರ್ಥನೆ ದಿವಸ, ಉಪವಾಸ ಪ್ರಾರ್ಥನೆ ದಿವಸ ತಪ್ಪದೆ ಅಟೆಂಡ್ ಆಗ್ತಾ ಇದ್ದವರು ದೇವರ ಆಶೀರ್ವಾದ ಜಾಸ್ತಿ ಆದಾಗೇ, ಅದ್ಭುತಗಳು ಜಾಸ್ತಿ ಆದಾಗೇ ವಿಶ್ವಾಸಿಗಳೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬ್ಯುಸಿ ಅಯ್ಯೋ ಪಾಸ್ಟ್ರೇ, ನನಗಿವತ್ತು ಟೈಮ್ ಇರಲಿಲ್ಲ, ನನಗಿವತ್ತು ಸಭೆಗೆ ಬರಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಕೆಲವೊಂದು ಜನ ಕ್ಷಮಿಸಿದ ಕೂಡ ಕೇಳೋದಿಲ್ಲ, ಆ ನೆಪ ಈ ನೆಪ ಹೇಳಿ ಆಲಯಕ್ಕೆ ಬರೋದನ್ನು ಬಾಕಿ ಮಾಡ್ತಿದ್ದಾರೆ. ಇಂಥವರಿಗೆ ಸ್ವಾಮಿ ಇವತ್ತು ಸೂಚನೆ ಕೊಡ್ತಾ ಇದ್ದಾರೆ. ಯಾವ ಥರ ಅಂತಂದರೆ ಇಬ್ರಿಯ 10:25 ನೋಡಿ ಪ್ರಿಯರೇ, ನಾನು ಓದ್ತಾ ಇದ್ದೀನಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿದರೆ ಸಾಧ್ಯವಾದಷ್ಟು ಸಭೆಗಳಿಗೆ ಸೇರಿ ಬನ್ನಿ. ಸಾಮಾನ್ಯವಾಗಿ ಕೆಲವೊಂದು ಚರ್ಚ್ಗಳಲ್ಲಿ ಕಾರಣಾಂತರಗಳಿಂದ ವಾರದ ಭಾನುವಾರ ಮಾತ್ರ ಓಪನ್ ಮಾಡ್ತಾರೆ. ಆದರೆ ಕೆಲವೊಂದು ಚರ್ಚ್ಗಳಲ್ಲಿ ದಿನನಿತ್ಯ ಪ್ರಾರ್ಥನೆ ಇರ್ತದೆ. ಕೆಲವೊಂದು ಚರ್ಚ್ಗಳಲ್ಲಿ ದಿನ ಯಾರು ಬೇಕಿದ್ರೂ ಬಂದು ಬೆಳಿಗ್ಗೆ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ನಿಮ್ಮ ಸಮಯದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗಿತಾ ಸಭಾಪಾಲಕರುಗಳು ಆಲಯವನ್ನು ಜನಗಳ ಒಂದು ಪ್ರಾರ್ಥನೆಗೋಸ್ಕರ ಬಿಟ್ಟುಕೊಟ್ಟಿರ್ತಾರೆ ಪ್ರಿಯರೇ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ, ಮೊದಲೆಲ್ಲ ಪ್ರತಿದಿನ, ಪ್ರತಿ ವಾರ, ಪ್ರತಿ ಮಧ್ಯಸ್ಥಿಕೆ ಪ್ರಾರ್ಥನೆಗಳಿಗೆಲ್ಲ ಬಂದು ಸೇರ್ತಾ ಇದ್ದಂಥವರು ಈಗ ಬರ್ತಾ ಕಡಿಮೆ ಆಗ್ತದೆ. ಕೇಳಿದ್ರೆ ಇವತ್ತೊಂದು ಮದುವೆ ಫಂಕ್ಷನ್ ಇತ್ತು, ಇವತ್ತೊಂದು ನಾಮಕರಣ ಇತ್ತು, ಇವತ್ತೊಂದು ಗೃಹ ಪ್ರವೇಶ ಇತ್ತು, ಇವತ್ತೊಂದು ಬೀಗರ ಊಟ ಇತ್ತು, ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದರು. ಈ ಒಂದು ನೆಪಗಳನ್ನು ಹೇಳುತ್ತಾ ಏನು ಮಾಡ್ತಾರೆ, ಕೆಲವೊಂದು ಜನ ಸಭೆಗೆ ಬರ್ದಾರು ರೂಢಿಯಾಗಿ ಬಿಟ್ಬಿಡ್ತಾರೆ. ಕೆಲವೊಂದು ಜನ ತಿಂಗಳಿಗೆ ಒಂದು ಸಲ ಬರ್ತಾರೆ, 2 ತಿಂಗಳಿಗೆ ಒಂದು ಸಲ ಬರ್ತಾರೆ. ಕೇಳಿದ್ರೆ ಆ ಕೆಲಸ ಇತ್ತು, ಈ ಕೆಲಸ ಇತ್ತು. ನೋಡಿ ಪ್ರಿಯರೇ, ಸ್ವಾಮಿ ಇಲ್ಲಿ ಹೇಳ್ತಾರೆ, ಕೆಲವೊಂದು ಜನಗಳು ರೂಢಿಯಾಗಿ ಬಿಟ್ಬಿಟ್ರ ಪ್ರಕಾರ ನಾವು ಬಿಟ್ಟು ಬಿಡದೆ ಅವರು ಮಾಡ್ತಾರೆ, ಅವರೇ ಆ ಥರ ಮಾಡ್ತಾರಂತೆ. 10 ವರ್ಷದಿಂದ ಬರ್ತಾ ಇರ್ತಕ್ಕಂಥ ವಿಶ್ವಾಸಿನೇ ಆ ಥರ ಮಾಡಬೇಕಿದ್ರೆ ನಿನ್ನೆ ಮೊನ್ನೆ ಬಂದವಳು ನಾನು ಈಗ ವಾರ ಹೋಗಬೇಕಾ? ಈ ಒಂದು ನೆಪವನ್ನು ಒಡ್ಡಿ ಏನು ಮಾಡ್ತಾರೆ, ಕೆಲವೊಂದು ಜನ ಬರೋದನ್ನು ಬಾಕಿ ಮಾಡ್ತಾರೆ ಸಭೆಗೆ. ಇದು ಬೇಡ ಪ್ರಿಯರೇ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಸಭೆಯಾಗಿ ಕೂಡಿಕೊಳ್ಳೋದು ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರೆ. ಅವ್ರನ್ನ ನಾವು ನೋಡೋದು ಬೇಡ. ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ನೋಡಿ, ನಾವು ಎಚ್ಚರಿಸಬೇಕು. ಯಾವ ಥರ ಎಚ್ಚರಿಸ್ಬೇಕಂತೆ, ಕರ್ತನ ಪ್ರತ್ಯಕ್ಷದ ದಿನವು ಸಮೀಪಿಸುತ್ತಾ ಇದೆ. ಏನಂತ ಎಚ್ಚರಿಸಬೇಕು? ಕರ್ತನ ಪ್ರತ್ಯಕ್ಷತೆಯ ದಿನ ಬರ್ತಾ ಇದೆ ಅಂತ ನಾವು ಎಚ್ಚರಿಸ್ಬೇಕಂತೆ. ಯಾರಿಗೆ ಎಚ್ಚರಿಸ್ಬೇಕು? ಲೋಕದ ಜನಗಳಿಗೂ ಎಚ್ಚರಿಸ್ಬೇಕು, ದೇವರ ಮಕ್ಕಳಿಗೆ ಕೂಡ ಎಚ್ಚರಿಸ್ಬೇಕು. ಇದು ದೇವರ ಮಕ್ಕಳಿಗೆ ಹೇಳಿರ್ತಕ್ಕಂಥ ಮಾತು. ಸಭೆಯಾಗಿ ಬರ್ತಾ ಇರೋರು ದೇವರ ಮಕ್ಕಳಲ್ವಾ? ಆ ದೇವರ ಮಕ್ಕಳಲ್ಲಿ ಕೆಲವೊಂದು ಜನ ಬಾಕಿ ಮಾಡ್ತಾ ಇರೋದಕ್ಕೆ ಅವ್ರನ್ನ ಎಚ್ಚರಿಸೋಣ. ಯಾವ ಥರ ನೋಡಿ ನೋಡಪ್ಪ, ನೋಡಿ ಸಹೋದರ, ನೋಡಿ ಸಹೋದರಿ, ಕರ್ತನ ಪ್ರತ್ಯಕ್ಷದ ದಿನ ಬರ್ತಾ ಇದೆ ಅಂತ ಹೇಳಿ ಸೂಚನೆಗಳು ಕಾಣ್ತಾ ಇದೆ. ನೋಡಿ, ಇವಾಗ ಯುದ್ಧಗಳಾಗ್ತಾ ಇದೆ, ಭೂಕಂಪಗಳಾಗ್ತಾ ಇದೆ, ಪ್ರವಾಹಗಳಾಗ್ತಾ ಇದೆ, ಬರಗಳು ಬರ್ತಾ ಇದೆ. ಲೂಕ 21:10 ಪ್ರಕಾರ ಎಲ್ಲವೂ ನಡೀತಾ ಇದೆ. ಮತ್ತು 24ನೇ ಅಧ್ಯಾಯ ಪ್ರಕಾರ ಎಲ್ಲ ನಡೀತಾ ಇದೆ. ನೋಡಿ, ಈ ಥರ ನಡೀತಾ ಇದೆ. ಇವತ್ತು ಎಲ್ಲವೂ ಕೂಡ ಪ್ರಾಬ್ಲಮಲ್ಲಿ ನಡೀತಾ ಇದೆ. ಇದೆಲ್ಲ ಒಂದು ಸೂಚನೆ. ಈಗ ಕೊರೋನಾ ಬಂದು ಹೋಗಿರೋಂಥದ್ದು ಕೂಡ ಅದು ಬೈಬಲ್ ಪುಸ್ತಕದಲ್ಲಿ, ಚಪನೆ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಎಲ್ಲರೂ ಬಾಯಿಗೆ ಕುಕ್ಕೆಯನ್ನು ಹಾಕಿಕೊಂಡು ತಿರುಗಾಡುವಂಥ ಕಾಲ ಬರ್ತದೆ ಅಂತೇಳಿ, ಇಡೀ ಪ್ರಪಂಚದ ಬಾಗಿಲೇ ಮುಚ್ಚಲ್ಪಡ್ತದೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಬರೆದಿದೆ. ಇದೆಲ್ಲವನ್ನು ನಂದು ನೋಡಬೇಕಿದ್ರೆ ನನ್ನ ಹಳೆ ಯೂಟ್ಯೂಬ್ನಲ್ಲಿ ನೀವು ನೋಡಿ. ಇಂದಿನ ಒಂದು ಯುದ್ಧಗಳು ಪರಿಸ್ಥಿತಿ, ಬರಗಳು, ಮಳೆ ಇಲ್ಲದಂಥ ಪರಿಸ್ಥಿತಿ, ಇದೆಲ್ಲ ನಾವು ಗಮನಿಸುವಾಗ ಕರ್ತನ ಪ್ರತ್ಯಕ್ಷತೆ ದಿನ ಬಹಳ ಹತ್ತಿರ ಆಗ್ತಾ ಇದೆ ಅಂತ ಅರ್ಥ ಪ್ರಿಯರೇ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಳೆ ಬರ್ತಂದರೆ ನಾವು ಮೋಡ ನೋಡಿ ಗ್ರಹಿಸ್ತೀವಿ. ಅದೇ ಥರ ನಾವು ಆ ಒಂದು ಈಗ ಆಗುವಂಥ ಘಟನೆಗಳನ್ನು ನೋಡಿದಾಗ ನಾವು ಯೇಸು ಸ್ವಾಮಿ ಬರೋ ಸಮಯ ಆಯಿತು ಅಂತ ನಾವು ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನ ಎಚ್ಚರಿಸೋಣ ಅಂತ ದೇವರ ವಾಕ್ಯದಲ್ಲಿ ಬರ್ತಿದೆ. ನೋಡಿ, ಅಲ್ಲಿ ಕರ್ತನ ಪ್ರತ್ಯಕ್ಷ ದಿನವು ಸಮೀಪಿಸುತ್ತಾ ಬರ್ತದೆ ಎಂದು ನೀವು ನೋಡೋದರಿಂದ ಇದನ್ನು ಮತ್ತಷ್ಟು ಮಾಡಿದ್ದೇನೆ ಅರ್ಥ. ಆದಷ್ಟು ಸಭೆಯಾಗಿ ಕೂಡಿ ಬನ್ನಿ. ಸಭೆಗೆ ಹೋಗ್ಲಿಕ್ಕೆ ಆಗೋದಿಲ್ವಾ? ಮನೆಯವರು, ಪಕ್ಕದ ಮನೆಯವರು ಸೇರಿಕೊಂಡು 2-3 ಮನೆಯವರು ಸೇರಿಕೊಂಡು ಕೇರ್ಸಲ್ ಥರ ಮಾಡಿ, ಮತ್ತು ವಾರದಲ್ಲಿ 1 ದಿವಸ ಮಾತ್ರ ಸಭೆಗೆ ಹೋಗಲೇಬೇಕು. ಅದು ದೇವರ ವಾಕ್ಯದಲ್ಲಿ ಬರೆದಿದೆ. ವಾರದಲ್ಲಿ 6 ದಿವಸ ದುಡಿ, 1 ದಿವಸ ನೀವು ವಿಶ್ರಾಂತಿ ತೆಗೆದುಕೊಂಡು ಸಭೆಗೆ ಹೋಗಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸಿ ಬರಬೇಕು. ಯಾಕೆಂದರೆ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಿದ್ದೇಳಿ. ಇವತ್ತು ಸಬ್ಬತ್ತಿಲ್ಲ, ಇವತ್ತು ಎಲ್ಲ ದಿವಸನೂ ಸಬ್ಬತ್ತೆ. ನೀವು ಯಾವ ದಿವಸನೂ ಬೇಕಾದರೂ ಆಲಯಕ್ಕೆ ಹೋಗ್ಬೋದು.
ಹಾಗಾದರೆ ಪ್ರಿಯರೇ, ನಾವು ದೇವರ ಮಕ್ಕಳು, ನಮಗೆ ಸತ್ಯ ಗೊತ್ತಿದೆ. ಬೈಬಲ್ನಲ್ಲಿ ಬರೆದಿರತಕ್ಕಂಥ ಘಟನೆಗಳು ಎಲ್ಲವೂ ಈಗ ನಡೀತಾ ಇದೆ. ಆ ಕಾಲದಲ್ಲಿ 6000 ವರ್ಷದ ಹಿಂದೆ ಹೇಳಿರತಕ್ಕಂಥ ಪ್ರತಿಯೊಂದು ಮಾತುಗಳು ಈಗ ನಡೀತಾ ಇದೆ ಪ್ರಿಯರೇ. ಇದನ್ನು ಗಮನಿಸಿ ನಾವು ಎಚ್ಚರಗೊಳ್ಳೋಣ. ಸಭೆಗೆ ರೂಢಿಯಾಗಿ ಬರೋದನ್ನು ಬಾಕಿ ಮಾಡ್ತಾ ಇರೋಂಥ ಜನಗಳಿಗೂ ಎಚ್ಚರಿಸೋಣ. ಅದಲ್ಲದೆ ನೋಹನ ನಾವೇ ಕೊಟ್ಟಂಥ ಸಮಯದಲ್ಲಿ ಎಲ್ಲರಿಗೂ ಎಚ್ಚರ ಕೊಟ್ಟರು, ಯಾರೂ ಕೂಡ ಎಚ್ಚರಿಕೆಯನ್ನು ಗಮನಿಸಲಿಲ್ಲ. ಕೊನೆಗೆ ಅವರೆಲ್ಲ ಜಲಪ್ರಳಯದಲ್ಲಿ ನಾಶ ಆದರು. ಹಾಗೆಯೇ ಈಗಲೂ ಕೂಡ ನಾವು ಎಲ್ಲರಿಗೂ, ಲೋಕದಲ್ಲಿರೋರು ಕೂಡ ಸುವಾರ್ತೆ ಸಾರಿ ಎಚ್ಚರಿಕೆ ಕೊಡೋಣ. ಬರೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ನಮ್ಮ ಪ್ರಯತ್ನವನ್ನು ನಾವು ಮಾಡಿ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಪ್ರಿಯರೇ. ಇದು ನಮ್ಮ ಕರ್ತವ್ಯ ಕೂಡ. ಹಾಗಾದರೆ ಪ್ರಿಯರೇ, ನಾವು ಸಭೆಯಾಗಿ ಕೂಡಿಕೊಳ್ಳೋದನ್ನು ನಾವು ಮೊದಲು ರೂಢಿಯಾಗಿ ಅಭ್ಯಾಸ ಮಾಡ್ಕೋಬೇಕು. ಎರಡನೇದಾಗಿ, ಬರದೇ ಇರ್ತಕ್ಕಂಥ ಜನಗಳಿಗೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿ ಸಂತೈಸಿ ಸಮಾಧಾನ ಮಾಡಿ ಅವರ ಪರಿಸ್ಥಿತಿಗಳನ್ನ ಕೇಳಿ ಅವರು ಸಭೆಗೆ ಬರುವಂಗೆ ಮಾಡಬೇಕು. ನೆಕ್ಸ್ಟ್ ಏನಂದರೆ, ಲೋಕದ ಜನಗಳಿಗೆ ಕೂಡ ನಾವು ಸಾರಬೇಕು. ಕರ್ತನ ಪ್ರತ್ಯಕ್ಷತೆ ದಿನ ಹತ್ತಿರ ಆಯಿತು, ಭೂಮಿಯ ಅಂತ್ಯದ ದಿನ ಹತ್ತಿರ ಆಯಿತು. ಎಲ್ಲ ಜಾಗದಲ್ಲಿ ಜಲಪ್ರಳಯಗಳು, ಯುದ್ಧಗಳು ಆಗ್ತಾಯಿದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತೇಳಿ ಬೈಬಲಲ್ಲಿರ್ತಕ್ಕಂಥ ವಚನಗಳನ್ನು ತೋರಿಸುವುದರ ಮೂಲಕ ಅವರನ್ನು ಎಚ್ಚರಿಸಿ ದೇವರ ರಾಜ್ಯಕ್ಕೆ ಎಲ್ಲರನ್ನು ಸೇರಿಸುವ, ದೇವರ ರಾಜ್ಯವನ್ನು ಮಹಿಂಪಡಿಸುವ, ದೇವರ ರಾಜ್ಯವನ್ನು ಕಟ್ಟುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ದೇವರು ನಿಮ್ಮನ್ನು ಇಂದಿನಿಂದ ಚೆನ್ನಾಗಿಟ್ಟಿರಲಿ. ಆಮೇನ್, ಆಮೇನ್, ಆಮೇನ್.